ಚೈನೀಸ್ ಹೆಣ್ಣು ಹುಡುಗಿರು ನಿಮ್ಮ ಕರ್ನಾಟಕ ಹುಡುಗನ ನೋಡಿದ ತಕ್ಷಣ ಅದು ಎಷ್ಟು ಖುಷಿ ಆಗ್ಬಿಡ್ತಾರೋ ಏನೋ. ನನ್ನ ಪಕ್ಕದಲ್ಲಿ ಯಾವ್ದಾರೋ ಒಂದು ಸೌಂದರ್ಯನ ಕೂರಿಸ್ಬಿಡು, ಸುಂದರಿ ಬಂದ್ಬಿಡ್ಲಿ ಅಂತ. ಜೂನಿಯರ್ ಮೊನಾಲಿಸಾ ನಂಗಂತ ಹುಟ್ಟಿ ಬಂದೋಳ ನೀನು. ಅಬ್ಬಾ ಕಿವಿಗೇನು ಹಾಕೊಂಡೇ ಇಲ್ಲ. ಬಟ್ ಫ್ಯಾಕ್ಟ್ರಿಯಲ್ಲಿ ಲೇಡೀಸ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಸೊ ಸ್ನೇಹಿತರೆ, ಇವಾಗ ನಾನು ಬಂದಿದ್ದೀನಿ ಇಲ್ಲಿನ ಒಂದು ಲೇಬರ್ ಫ್ಯಾಕ್ಟ್ರಿ ಅವರ ಕ್ಯಾಂಟೀನ್ ಒಳಗೆ. ಇವಾಗಾಗಿದೆ ಟೈಮು 5 ಗಂಟೆ. 5 ಗಂಟೆ ಬೆಳಗಿನ ಜಾವ ಎಲ್ಲಿ ಹೋಗ್ತಾ ಇದೆಯಾ ಸಾಗಿಲ್ಲ ಅಂದರೆ ಬನ್ನಿ ನಾನು ಹೇಳ್ತೀನಿ. ಇದು ನಮ್ಮ ಸೊಸೈಟಿ. ಸೊ ಇವಾಗ ನನ್ನ ಮನೆಯಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಟ್ಯಾಕ್ಸಿ ವೇಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆಲ್ಲ, ಹೇಗಿದ್ದೀರಾ? ನಾನು ಅದು ತುಂಬ ಚೆನ್ನಾಗಿದ್ದೀನಿ. ಇವಾಗಾಗಿದೆ ಟೈಮು ಬೆಳಗಿನ ಜಾವ 5 ಗಂಟೆಗೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಟ್ಯಾಕ್ಸಿಗೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಏರ್ಪೋರ್ಟಿಗೆ, ಫ್ಲೈಟ್ ತೊಗೊಳಕ್ಕೆ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ. ಅಲ್ಲ ಕಣೋ, ಇವಾಗ ತಾನೇ ನೀನು ಇವಿಂದ ಬಂದಿದ್ದೆ, ಮತ್ತು ತಿರ್ಗಿ ಆ ಚೊಂಚಿಂಗಿಂದ ತಿರ್ಗಿ ಎಲ್ಲೋ ಹೋಗ್ತಾ ಇದ್ದೀನಿ ಅಂದರೆ ಬನ್ನಿ ನಾನು ಹೇಳ್ತೀನಿ. ಮೊದಲು ಟ್ಯಾಕ್ಸಿಗೆ ವೆಯ್ಟ್ ಮಾಡೋದು. ಟ್ಯಾಕ್ಸಿ ಬಂತು. ಸೊ ಸ್ನೇಹಿತರೆ, ನಾವಿದ್ದೀವಿ ಇವಾಗ ಕಾರ್ ಒಳಗೆ. ಟ್ಯಾಕ್ಸಿ ತೊಗೊಂಡು ನಾನು ಹೋಗ್ತಾಯಿದ್ದೀನಿ ಏರ್ಪೋರ್ಟ್ ಕಡೆ. ಸೊ ನಮ್ಮ ಮನೆಯಿಂದ ಏರ್ಪೋರ್ಟು ಒಂದು 30 ಮಿನಿಟ್ಸ್ ಇದೆ ಅಷ್ಟೇ, ಒಂದು 55 ಕಿಲೋಮೀಟರ್ಸ್ ಇದೆ. ಸೊ ನನ್ನ ಇವಾಗಾಗಿದೆ ಟೈಮು 5:15. ಸೊ ಆಲ್ಮೋಸ್ಟ್ ಒಂದು 20-30 ಮಿನಿಟ್ಸ್ ರೀಚ್ ಆದರೆ ನಾವು 5:45 ರೀಚ್ ಆಗ್ತೀವಿ. 9 AM ಬೆಳಗ್ಗೆ 9 AM ನಮ್ಮ ಫ್ಲೈಟ್ ಇರೋದು. ಸೊ 7ಗೆ ನಾನು 9 ಅಂತ ಇದ್ದೀನಿ. 9ಗೆ ರೀಚ್ ಆಗ್ತೀನಿ. 7 ಬರೀ 2 ಅವರ್ಸ್ ಫ್ಲೈಟು, ಡೊಮೆಸ್ಟಿಕ್ ಫ್ಲೈಟು. ಬನ್ನಿ ಫ್ಲೈಟ್ ಯಾವ ಥರ ಇರುತ್ತೆ ಚೈನಾದ ಡೊಮೆಸ್ಟಿಕ್ ಫ್ಲೈಟ್ ಅಂದರೆ ಒಳಗಿನ ಈ ಸಿಟಿಯಿಂದ ಬೇರೆ ಸಿಟಿಗೆ ಹೋಗೋದಕ್ಕೆ ಯಾವ ಥರ ಫ್ಲೈಟ್ ಇದೆ ಅದನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇವಾಗ ತಾನೇ ನಾವು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಬೇಗ ಬಂದಿದ್ದೀವಿ ನಾವು. 5:35ಗೆಲ್ಲ ರೀಚ್ ಆಗಿಬಿಟ್ಟಿದ್ದೀವಿ ಏರ್ಪೋರ್ಟಿಗೆ. ಬನ್ನಿ ನಾನು ನಿಮಗೆ ಚೊಂಚಿಂಗಿನ ಏರ್ಪೋರ್ಟ್ ತೋರಿಸ್ತೀನಿ. 3 ಟರ್ಮಿನಲ್ ಇದೆ ಇಲ್ಲಿ. ಇದು ಟರ್ಮಿನಲ್ 3. ಅಲ್ಲ ಗುರು, ಬೆಳಗ್ಗೆ 5:15 ಎಷ್ಟು ಜನ ಇದ್ದಾರೆ. ನಾನು ಯಾರೂ ಇರೋಲ್ಲ, ಆರಾಮಾಗಿ ಚೆಕ್ ಇನ್ ಮಾಡ್ಕೊಂಡು ಹೋಗೋಣ, ಬೇಗ ಲೇಟಾಗಿ ಬರೋಣ ಅಂತ ಬಂದೆ. ಚೈನೀಸ್ ಅವ್ರು ಏನು ಚಾಲಾಕೋರಲ್ಲಪ್ಪ, ಯಾಕೆ ಹೇಳ್ತೀರಾ? ಸೊ ನಂದು ಆ್ಯಕ್ಚುಲಿ ಇವಾಗ ಎಲ್ಲ ಕಡೆ ಹೋದರೆ 2 ಪಾಸ್ಪೋರ್ಟು. ಓಲ್ಡ್ ಪಾಸ್ಪೋರ್ಟ್ ಆಲ್ರೆಡಿ ಎಕ್ಸ್ಪೈರ್ ಆಗಿಬಿಟ್ಟಿದೆ. ಸೊ ಇದನ್ನು ರಿನ್ಯೂ ಮಾಡಿಸಿದ್ದೀನಿ. ಚೈನಾದಲ್ಲೇ ನಾನು ರಿನ್ಯೂ ಮಾಡಿಸಿದ್ದು. ಇದನ್ನು ರಿನ್ಯೂ ಮಾಡಿಸೋದಕ್ಕೆ ನಾನೇ ಚೊಂಚಿಂಗಿಂದ ಬೀಜಿಂಗ್ ಹೋಗ್ಬಿಟ್ಟು ಫ್ಲೈಟ್ ತೊಗೊಂಡು ಅಲ್ಲಿ ಸೈನ್ ಹಾಕ್ಬಿಟ್ಟು ದುಡ್ಡು ಕೊಟ್ಟು ಆಮೇಲೆ ವಾಪಸ್ ಚೊಂಚಿಂಗ್ ಬಂದಿದ್ದು. ಸೊ ಅದು ರಿನ್ಯೂ ಮಾಡೋಕ್ಕೇ ನಾನು ಒಂದು 2,000 ಯುವಾನ್ ಖರ್ಚಾಯಿತು. 2,000 ಯುವಾನ್ ಅಂದರೆ ಎಷ್ಟೊಂದು 25,000-28,000 ರೂಪಾಯಿ ಆಯಿತು. ಇಂಡಿಯಾದಲ್ಲಿ ಇದ್ಬಿಟ್ಟಿದ್ರೆ ಕಮ್ಮಿ ಆಗಿರೋದು. ಬಟ್ ಇವಾಗ ಕೇಳಿದೆ ನನ್ನ ಪಾಸ್ಪೋರ್ಟ್ ರಿನ್ಯೂವಲ್ ಅಂದರೆ ಹೊಸ ಪಾಸ್ಪೋರ್ಟ್ ಚಾರ್ಜಸ್ಸು ಜಾಸ್ತಿ ಮಾಡಿದ್ದಾರೆ ಅಂತ. ನಾನು ಇಂಡಿಯಾದಲ್ಲಿ ಇದ್ಮೇಲೆ ಮಾಡ್ಕೋಬೇಕಾಗಿತ್ತು, ಮರ್ತುಬಿಟ್ಟೆ. ಅಲ್ಲ ಗುರು, ನನಗೆ ಯಾಕೆ ಲಾಸ್ಟ್ ಮಿನಿಟ್ ಕೌಂಟರಿಗೆ ಕಳಿಸ್ಬಿಟ್ಟಿದ್ರೆ, ಲಾಸ್ಟ್ ಮಿನಿಟ್ ಪ್ಯಾಸೆಂಜರ್ ಅಂತ ಹಾಕ್ಬಿಟ್ಟವ್ರೆ. ಟೈಮ್ ನೋಡಿದ್ರೆ ಇನ್ನೂ 5:15, 7 ಗಂಟೆಗೆ ಇರೋದು ಫ್ಲೈಟು. ಹಳೆ ಪಾಸ್ಪೋರ್ಟ್ ಹೊಸ ಪಾಸ್ಪೋರ್ಟ್ ಕಲರ್ ಡಿಫ್ರೆನ್ಸ್ ನೋಡಿ ಹೆಂಗಿದೆ, ಕ್ರೇಜಿ ಇದೆ. ಚೈನೀಸ್ ಹೆಣ್ಣು ಹುಡುಗಿರು ನಿಮ್ಮ ಕರ್ನಾಟಕ ಹುಡುಗನ ನೋಡಿದ ತಕ್ಷಣ ಅದು ಎಷ್ಟು ಖುಷಿ ಆಗ್ಬಿಡ್ತಾರೋ ಏನೋ. ಆ ಥರ ಏನಿಲ್ಲ, ಚೈನೀಸ್ ಮಾತಾಡಿದ ತಕ್ಷಣ ತುಂಬ ಖುಷಿ ಪಟ್ಬಿಡ್ತಾರೆ ಗಣಪ್ಪ ಇವರು. ಯಾಕಂದರೆ ಇವ್ರ ಭಾಷೆ ಬರುತ್ತಲ್ಲ, ಆ ಭಾಷೆ ಅವ್ರ ಜೊತೆ ಮಾತಾಡ್ಬಿಟ್ರೆ ಅಯ್ಯೋ ದಿಲ್ ಖುಷ್ ಬಿಡಾಗ್ಬಿಡ್ತಾರೆ ಅವರು. ಅದಕ್ಕೋಸ್ಕರ ನನಗೆ ಎಮರ್ಜೆನ್ಸಿ ಎಕ್ಸಿಟ್ ಸೀಟ್ ಕೊಟ್ಬಿಟ್ರು, ತಗೊಳಮ್ಮ ಹೋಗಿ ಎಂಜಾಯ್ ಮಾಡು ಅಂತ. ಸ್ನೇಹಿತರೆ, ಇವಾಗ ಆಗಿದೆ ಟೈಮು 6:15. ಬೋರ್ಡಿಂಗ್ ಗೇಟ್ ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಸೆಕ್ಯೂರಿಟಿ ಚೆಕ್ ಇನ್ ಮುಗಿಸ್ಕೊಂಡು ಒಂದು ಯಾವುದೋ ಮೋನೋ ರೈಲ್ ಟ್ರೈನ್ನ ತಗೊಂಡು ಬಂದು ಅಲ್ಲಿಂದ ತಿರುಗಿ ಎಲಿವೇಟರ್ ಹತ್ಕೊಂಡು ಮೇಲೆ ಬಂದಿದ್ದೀವಿ. ಕ್ರೇಜಿ ಸಿಟಿ ಗುರು ಇದಂತೂ, ನಿಜವಾಗ್ಲೂ ಗೊತ್ತೇ ಆಗೋಲ್ಲ. ಚೊಂಚಿಂಗ್ ಸಿಟಿ ಎಲ್ಲೆಲ್ಲಿ ಓಡಾಡ್ತಿದ್ದೀವಿ ಅಂತಲೇ ಗೊತ್ತೇ ಆಗೋದಿಲ್ಲ. ಈ ಸಖತ್ತಾಗಿದೆ ಕಣಪ್ಪ ಈ ಗೇಟ್. ಈ ಕಡೆ ಬಂದಿರೋದು ನಾನು ಟರ್ಮಿನಲ್ 3, ಇದು ಚೊಂಚಿಂಗಿನ ಟರ್ಮಿನಲ್ 3. ನಮ್ಮದು ಗೇಟ್ 11-17. ಸೊ ಈ ಸೈಡ್ ಇದೆ. ಬಟ್ ತುಂಬ ಚೆನ್ನಾಗಿದೆ ಗುರು. ಏನಿದು ಒಳ್ಳೆ ಸ್ಟೇಡಿಯಂ ಇದ್ದಂಗಿದೆ ಇದು. ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೀನಿ L17 ಗೇಟ್ ನಂಬರು ಅಂತ. ಸೊ ಇಲ್ಲಿ ಮೇಲ್ಗಡೆ L17 ಗೇಟ್ ನಂಬರ್ ರೈಟ್ ಸೈಡ್ ಆರೋ ಮಾರ್ಕ್ ಅಲ್ಲಿ ಹಾಕೋರೆ. ಆಮೇಲೆ ಲೆಫ್ಟ್ ಸೈಡ್ ನೋಡಿದ್ರೆ ಯಾರೇ ಇರ್ತೀರಿ, ಇಲ್ಲೇ ಐತಲ್ಲಪ್ಪ ಅದಲ್ಲ.
ಡಿಸಿಪ್ಲಿನ್ ನೋಡಿ, ಇವರು ಯಾವ ಥರ ಒಂದು ಲೈನ್ ಎಲ್ ಶೇಪಲ್ಲಿ ನಿಂತಿದ್ದಾರೆ. ಈ ಕಡೆ ಹಿಂಗೆ ನಿಂತ್ಕೊಬಿಟ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಚೈನಾದಲ್ಲೂ ಇವಾಗ ನಾರ್ಮಲಿ ಡೊಮೆಸ್ಟಿಕ್ ನಾವು ಟ್ರಾವೆಲ್ ಮಾಡ್ತಿದ್ದಾಗ ಸ್ವಲ್ಪ ಈಸಿ ಮಾಡಿಬಿಟ್ಟಿದ್ದಾರೆ. ಮೊದಲು ಪಾಸ್ಪೋರ್ಟ್ನ ಹಿಡ್ಕೊಂಡು ಎಲ್ಲ ಕಡೆ ಚೆಕ್ ಮಾಡ್ತಾಯಿದ್ರು. ಇವಾಗ ನಾರ್ಮಲಿ ನಾವು ಫೇಸ್ ಸ್ಕ್ಯಾನ್ ಮಾಡ್ಬಿಟ್ಟು ಹೋಗ್ಬೋದು. ಅಂದರೆ ನಮ್ಮ ಕಡೆ ಡಿಜಿ ಯಾತ್ರೆ ಯಾವ ಥರ ಇದೆ, ಇಲ್ಲೂ ಅದೇ ಥರ ಇದೆ. ಸೊ ನಾರ್ಮಲಿ ಲೋಕಲ್ ಸಿಟಿಸನ್ಸ್ಗೂ ಅವ್ರು ಏನಾದ್ರು ಟ್ರಾವೆಲ್ ಮಾಡಬೇಕಂದ್ರೆ ಸುಮ್ಮನೆ ಫೇಸ್ ಸ್ಕ್ಯಾನ್ ಮಾಡ್ಬಿಟ್ಟು ಪಟ್ 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 ಅಂತ ಹೋಗ್ತಾ ಇರ್ತಾರೆ ನೋಡಿ ಈ ಥರ. ಸ್ಕ್ಯಾನೇ ಮಾಡಲಿಲ್ಲ, ನನ್ನ ಕಪ್ಪು ಮುಖ ನೋಡಿದ ತಕ್ಷಣ ಪಟ್ಟು ಹೋಗೋಣ ಕರಿಯ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ನಾನು ಯಾವಾಗ್ಲಾರು ಹತ್ತಲಿ ಫ್ಲೈಟು ದೇವ್ರ ಹತ್ರ ಒಂದೇ ಒಂದು ಪ್ರಾರ್ಥನೆ ಮಾಡೋದು. ಸಿಂಗಲ್ಲಾಗಿ ನಾನು ಟ್ರಾವೆಲ್ ಮಾಡ್ತಿದ್ದಾಗ, ದೇವರೇ ನನ್ನ ಪಕ್ಕದಲ್ಲಿ ಯಾವ್ದಾರೋ ಒಂದು ಸೌಂದರ್ಯನ ಕೂರಿಸ್ಬಿಡು, ಸುಂದರಿ ಬಂದ್ಬಿಡ್ಲಿ ಅಂತ. ಜೂನಿಯರ್ ಮೊನಾಲಿಸಾ ನಂಗಂತ ಹುಟ್ಟಿ ಬಂದೋಳ ನೀನು. ಎಮರ್ಜೆನ್ಸಿ ಸೀಟ್ನ ಕೊಟ್ಬಿಟ್ಟವ್ರೆ. ಇವಾಗ ತಾನೇ ಗಗನ ಸಖಿ ಅವ್ರು ಬಂದ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಹೋದರು. ಸೊ ಸ್ನೇಹಿತರೆ, ನಾನು ಇವಾಗ ಬಂದಿದ್ದೀನಿ ಫ್ಲೈಟ್ ಒಳಗೆ. ಇವಾಗ ಆಗಿದೆ ಟೈಮು 6:30, 7 ಗಂಟೆಗೆ ಸುಯ್ ಅಂತ ಹೋಗ್ಬಿಡುತ್ತೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಾನು ಹೋಗ್ತಾ ಇದ್ದೀನಿ ಹುಯೆಜೋ ಅನ್ನೋ ಒಂದು ಸಿಟಿಗೆ. ಏನಕ್ಕೆ, ನಮ್ಮ ಒಬ್ಬರು ಕಸ್ಟಮರು ಆರ್ಡರ್ ಮಾಡಿದರು. ಸೊ ಅವ್ರದ್ದು ಪ್ಯಾಕೇಜಿಂಗ್ ಎಲ್ಲ ರೆಡಿ ಆಗಿದೆ, ಪ್ರೊಡಕ್ಷನ್ ಎಲ್ಲ ಆಗಿದೆ, ಡಿಸ್ಪ್ಯಾಚ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ನಾನು ಹೋಗ್ತಾ ಇದ್ದೀನಿ ಫ್ಯಾಕ್ಟ್ರಿ ವಿಸಿಟ್ ಮಾಡೋದಕ್ಕೆ. ನೋಡೋಣ ಬನ್ನಿ ಸ್ನೇಹಿತರೆ, ನನ್ನ ಪ್ರಾರ್ಥನೆ ಮಾಡಿದ್ದು ಪಕ್ಕದಲ್ಲಿ ಯಾರು ಕೂರ್ಬೋದು ಅಂತ. ಸೌಂದರ್ಯ ಇರ್ತಾರೋ ನೋಡೋಣ. ಇಲ್ಲಿ ಡೊಮೆಸ್ಟಿಕ್ ಫ್ಲೈಟ್ ತೊಗೊಳ್ಳೋದೇ ಒಂಥರ ಏನೋ ಒಂದು ಮಾಡ್ಬಿಟ್ಟು ಪಟಾಯಿಸ್ಕೊಬಿಟ್ಟೆ ಗುರು. ಅಲ್ಲಿ ಮಾತಾಡ್ತಿದ್ದಾಗ ಚೈನೀಸಲ್ಲಿ ಏನೇನೋ ಹೇಳ್ಬಿಟ್ಟು ಅವ್ರು ಇರೋ ಬೋರ್ಡಿಂಗ್ ಪಾಸ್ ಕೊಡ್ತಾರಲ್ಲ, ಅವರೆಲ್ಲ ಹೇಳ್ಬಿಟ್ಟು ಮೇಡಮ್ ಕೊಡಿ 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 ಅಂದ್ಬಿಟ್ಟು ಏನೋ ಎಮರ್ಜೆನ್ಸಿ ಎಕ್ಸಿಟ್ ಒಂದು ಸೀಟ್ ಕೊಟ್ಬಿಟ್ರು. ಅವ್ರ ಪಾಪ ಬೋರ್ಡಿಂಗ್ ಪಾಸ್ನ ಆಲ್ರೆಡಿ ಪ್ರಿಂಟ್ ಮಾಡಿಬಿಟ್ರು, ಅದನ್ನು ಅರ್ದ್ಬಿಟ್ಟು ಇನ್ನೊಂದು ಬೋರ್ಡಿಂಗ್ ಪಾಸ್ ಕೊಟ್ಟರು. ಚೆನ್ನಾಗಿದೆ, ಹೋಗಿ ಎಂಜಾಯ್ ಮಾಡುವಂತ. ಅವರು ಆರಾಮಾಗಿ ಕೂತ್ಬಿಟ್ಟಿದ್ದೀನಿ ನಾವಂತೂ ನೋಡಿ, ಕ್ರೇಜಿ. ಸೊ ನಾವು ಯಾವ ಏರ್ಲೈನ್ಸಲ್ಲಿ ಇದ್ದೀವಿ ಅಂದರೆ, ಇದು ಬಂದ್ಬಿಟ್ಟು ಚೋಂಗ್ಜಿಂಗ್ ಏರ್ಲೈನ್ಸ್. ಸೊ ಇದರಲ್ಲಿ ನಾನು ಟ್ರಾವೆಲ್ ಮಾಡಿಲ್ಲ. ಹಾಂಗ್ಕಾಂಗ್ ಏರ್ಲೈನ್ಸು ಯಾವುದಾದ್ರು ಟ್ರಾವೆಲ್ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ಚೋಂಗ್ಜಿಂಗ್ ಏರ್ಲೈನ್ಸ್ ನಾನು ಟ್ರಾವೆಲ್ ಮಾಡಿಲ್ಲ, ಮೊದಲನೇ ಸರಿ. ನೋಡಿ ಚೈನಾದ ಗಗನ ಸಖಿ ಹೆಂಗಿರ್ತಾರೆ. ಸ್ನೇಹಿತರೆ, ನನ್ನ ಪಕ್ಕದಲ್ಲಿ ಯಾರು ಬರಲೇ ಇಲ್ಲ. ದೇವ್ರ ಹತ್ರ ಬೇಡ್ಕೊಂಡಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತು. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಎಮರ್ಜೆನ್ಸಿ ಎಕ್ಸಿಟ್ ಸೀಟ್ ಕೊಟ್ಟಿದ್ದವರು ಸೀಟ್ಗಳು ಜಾಸ್ತಿ ಇದಾವಂತ ಅಷ್ಟೇ, ನಾನು ಚೆನ್ನಾಗಿದ್ದೀನಿ ಅಂತ ಅಲ್ಲ. ಇಮೋಷನಲ್ ಡ್ಯಾಮೇಜ್. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ಕಥೆಯು, ಕೊನೆಗೆ ಬರೆಯಲಾರೆ ಮರೆಯಾಗಿ ಹೋಗಲಾರೆ. ಸೊ ಸ್ನೇಹಿತರೆ, ಇವಾಗ ಆಗಿದೆ 9:30. ಸೊ ಲ್ಯಾಂಡ್ ಆಗಿದ್ದೀನಿ ನಾನು. ಈ ಸಿಟಿ ಹೆಸರು ಬಂದ್ಬಿಟ್ಟು ಹುಯೆಜೋ ಅಂತ. ಸರಿನಾ, ಇವಾಗ ಹುಯೆಜೋ ಏರ್ಪೋರ್ಟಲ್ಲಿ ಇದ್ದೀನಿ. ನಾನು ಆ್ಯಕ್ಚುಲಿ ಟ್ಯಾಕ್ಸಿ ಇಲ್ಲಿ ಬರೋಕ್ಕಿಂತ ಮುಂಚೆನೇ ನಾನು ಬುಕ್ ಮಾಡಿದ್ದೆ ಟ್ಯಾಕ್ಸಿನ. ಸರಿನಾ, ಸೊ ಅದು 9:40 10 AM ಬರ್ಬೋದು. ಸೊ ಇನ್ನೂ ಒಂದು 30 ಮಿನಿಟ್ಸ್ ಏನೋ ಟೈಮ್ ಇದೆ. ಬಟ್ ಇಲ್ಲಿ ನೋಡಿ ಏರ್ಪೋರ್ಟ್ ಹೊರಗಡೆ ಎಷ್ಟು ಜನ ಇದ್ದಾರೆ, ಮತ್ತು ಮಳೆ, ಕ್ರೇಜಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಂತೂ. ಇಲ್ಲಿ ನೋಡಿ ಎಷ್ಟು ಮಳೆ ಇದೆ ಅಂದರೆ ಇಲ್ಲಿ. ಈ ಸಿಟಿ ಹೆಸರು ಬಂದ್ಬಿಟ್ಟು ಹುಯೆಜೋ ಅಂತ. ಫುಲ್ ಮಳೆ ಬರ್ತಾ ಇದೆ. ಸೊ ಇವಾಗ ತಾನೇ ಹೇಳಿದ್ದೆ ನಾನು ಟ್ಯಾಕ್ಸಿ ಚೋಂಗ್ಚಿಂಗಲ್ಲೇ ಬುಕ್ ಮಾಡಿದ್ದೆ ಅಂತ. ಬಟ್ ನಾನು ಒಂದು ಚೇಂಜ್ ಮಾಡಿದ್ದೀನಿ. ಇವಾಗ ಚೋಂಗ್ಚಿಂಗಲ್ಲಿ ಬುಕ್ ಮಾಡಿದ ಟ್ಯಾಕ್ಸಿ ಬಂದು 10 ಗಂಟೆಗೆ ಬರೋದು. ಇವಾಗ 9:25. ಸೊ ನನಗೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಬೇಗ ಇಲ್ಲಿಂದನೇ ಹೊಸದಾಗಿ ಇನ್ನೊಂದ್ಸರಿ ಬುಕ್ ಮಾಡಿದೆ ಬೇರೆ ಆ್ಯಪ್. ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಆ್ಯಕ್ಚುಲಿ ಅದನ್ನು ರಿಸರ್ವ್ ಮಾಡಿದ್ದೆ ಟ್ಯಾಕ್ಸಿನ, ಸಿಗಲಿ ಇಲ್ಲಿಗೆ ಬಂದಿದ ತಕ್ಷಣ ಅಂತ. ಬಟ್ ಅವ್ನು ಲೇಟ್ ಬರ್ತಾ ಇದ್ದಾನೆ, ಸೊ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ಇದು ಮಾಡಿದ್ದೀನಿ.
ಕ್ರೇಜಿ ಮಳೆ ಗುರು ಇಲ್ಲಂತೂ. ಯಪ್ಪ ಎಷ್ಟು ಮಳೆ ಇದೆ ಅಂತೂ ನೋಡಿ. ಸ್ನೇಹಿತರೆ, ನಾವಿವಾಗ ಇನ್ನೊಂದು ಟ್ಯಾಕ್ಸಿಯಿಂದ ಬಂದಿದ್ದೀವಿ. ವೆಲ್ಕಮ್ ಟು ಹೊಯ್ಜೋ ಬಂದ್ಬಿಟ್ಟು ಶೆಂಜನ್ ಹತ್ರ ಇರೋದು. ಅಂದರೆ ಶೆಂಜನಿಂದ ಒಂದು 100 ಕಿಲೋಮೀಟರ್ಸ್ ಇದೆ ಅಷ್ಟೇ. ಆ ಒಂದು ಸಿಟಿ ಎಲ್ಲೂ ಕೇಳಿರಲ್ಲ ನೀವು ಈ ಸಿಟಿನ, ಸರಿನಾ? ನಿಮ್ಗೆ ಗೊತ್ತು, ನನಗೆ ಯಾವುದಾದ್ರು ಹೆಸರು ಹೇಳ್ತಿರ್ತೀಯ ಅಂತ ಅಂದ್ಕೊಂಡಿರ್ತೀರಾ. ಬಟ್ ಎನಿವೇಸ್, ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ. ನಾನು ಇವಾಗ ಹೋಗ್ತಾ ಇದ್ದೀನಿ ಏರ್ಪೋರ್ಟಿಂದ ಫ್ಯಾಕ್ಟ್ರಿಗೆ. ಭಾಳಷ್ಟು ಜನ ಕೇಳ್ತಾರೆ ಫ್ಯಾಕ್ಟ್ರಿ ವಿಸಿಟ್ ಅಂತ. ನಮ್ಮ ಕ್ಲೈಂಟ್ಸು ಬರ್ತಾರಲ್ಲ ಟೂರ್ಸ್ಗೆ, ಬಿಸ್ನೆಸ್ ಟೂರ್ಸ್ಗಂತ ಎಲ್ಲ. ನೋಡಿ, ಫ್ಯಾಕ್ಟ್ರೀಸು ವಿಸಿಟ್ ಮಾಡೋದು ತುಂಬ ದೂರ. ಯಾಕಂದರೆ ನಾರ್ಮಲಿ ಫ್ಯಾಕ್ಟ್ರೀಸು, ಇಂಡಸ್ಟ್ರಿಯಲ್ ಏರಿಯಾಸು ಮೇಯ್ನ್ ಸಿಟಿಗಿಂತ ಹೊರಗಡೆ ಇರುತ್ತೆ. ಸೊ ಅಲ್ಲಿ ಹೋಗೋದು, ಟ್ರಾವೆಲ್ ಮಾಡೋದು ಸುಸ್ತಾಗಿ ಬಿದ್ದೋಗ್ಬಿಡ್ತೀನಿ. ನೋಡಿ ನಾನು ಟ್ಯಾಕ್ಸಿ ತೊಗೊಂಡು ಮನೆಯಿಂದ ಏರ್ಪೋರ್ಟಿಗೆ ಬಂದು, ಏರ್ಪೋರ್ಟಿಂದ ಫ್ಲೈಟ್ ತೊಗೊಂಡು ಇಲ್ಲಿಗೆ ಬಂದು, ತಿರ್ಗಾ ಇಲ್ಲಿಂದ ಮತ್ತೊಂದು ಟ್ಯಾಕ್ಸಿ ತೊಗೊಂಡು ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮೀಟಿಂಗು, ತಿರ್ಗಾ ಅಲ್ಲಿ ಮುಗಿಸ್ಕೊಂಡು ವಾಪಸ್ ನಾನು ಫ್ಲೈಟ್ ಅಥವಾ ಬುಲೆಟ್ ಟ್ರೈನ್ ತೊಗೊಂಡು ಬೇರೆ ಪ್ಲೇಸ್ ಹೋಗ್ಬೇಕು. ಕ್ರೇಜಿ ಕೆಲಸ ಇದೆಲ್ಲ. ಮಳೆ ಅಂತೂ ಯಾವ ಥರ ಬರ್ತಾ ಇದೆ ಮಳೆ ಅಂದರೆ, light thins to a silver gray. Clouds stitch the horizon tight. I'm anchored by the sound of water hitting glass. ಸ್ನೇಹಿತರೆ, ಇನ್ನೊಂದು ನಂಗೆ ಇವಾಗ ತಾನೇ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರಿಗೆ ಗೊತ್ತಾಯ್ತು ಅವಾಗ ಈ ಸಿಟಿಯಲ್ಲಿ ಆ್ಯಕ್ಚುಲಿ ಟೈಫೋನ್ ಇದೆ. ಸೊ ಶೆಂಜನ್ನಲ್ಲೂ ಟೈಫೋನ್ ಇರಬೇಕು ಸಿಕ್ಕಾಪಟ್ಟೆ, ಯಾಕಂದರೆ ಸಿ ಸೈಡೇ ಇರೋದು. ಸೊ ಸ್ನೇಹಿತರೆ, ಇವಾಗ ನಾನು ರೀಚ್ ಆಗಿದ್ದೀನಿ ಇಲ್ಲಿ ಫ್ಯಾಕ್ಟ್ರಿಗೆ. ಸೊ ಇವಾಗ ಟೈಮ್ ಆಗಿದೆ ಎಷ್ಟು, 10:40 AM ಆಗಿದೆ, ಸರಿನಾ? ಸೊ 1 ಗಂಟೆ ಜರ್ನಿ ಮಾಡಿಸ್ಕೊಂಡು ಬಂದಿದ್ದೀನಿ. ಇವಾಗ ಇವ್ರ ಜೊತೆ ಒಂದು ಮೀಟಿಂಗ್ ಮಾಡ್ತೀನಿ, ಬನ್ನಿ ನೀವು ನೋಡಿ ಯಾವ ಥರ ಏನು ಡಿಸ್ಕಷನ್ ನಡೆಯುತ್ತೆ ಅಂತ. ಸೊ ಇದು ಶೋರೂಮ್, ಸರಿನಾ? ಇಲ್ಲಿಂದ ಬಂದಿದ್ದೀವಿ ಇವಾಗ. ಸೊ ಫೈನಲಿ ಚೊಂಗ್ಚಿಂಗಿಂದ ಹಾರಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು ಫ್ಯಾಕ್ಟ್ರಿಗೆ, ಸರಿನಾ? ಇವಾಗ ಈ ಫ್ಯಾಕ್ಟ್ರಿ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಏನು ನಡೀತಾ ಇದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಇವ್ರ ಪ್ರಾಡಕ್ಟ್ಸ್ನ ನಾವು ಮೊದಲು ನೋಡೋಣ. ನೋಡಿ, ಈ ಫ್ಯಾಕ್ಟ್ರಿಯವರು ಮಾಡ್ತಾರೆ ಈ ಥರ ಲಾಕ್ಸ್, ಸರಿನಾ? ಇವ್ರು ಮಾಡೋದು ಇಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ ಶೋ ಕೇಸಿಗೆ ಇಟ್ಟಿದ್ದಾರೆ ನೋಡಿ ಪ್ರಾಡಕ್ಟ್ಸ್. ಈ ಥರ ಎಲೆಕ್ಟ್ರಿಕ್ ಲಾಕ್ಸ್ ಮಾಡ್ತಾರೆ. ಇದನ್ನು ನಾವೇನಾದ್ರು ಪ್ರೊಸೆಸ್ ಮಾಡಿ ಮಾಡಿದ್ರೆ ಈ ಥರ ಒಂದು ಎಲೆಕ್ಟ್ರಿಕ್ ಲಾಕ್ ಆಗುತ್ತೆ. ಇಲ್ಲಿ ನಾವು ಪಿನ್ ಕೋಡು ಹಾಕ್ಬೋದು, ಬೇಕಂದರೆ ನಾವಿಲ್ಲಿ ಫಿಂಗರ್ ಪ್ರಿಂಟನ್ನು ಬೇಕಾದ್ರೆ ಇದು ಮಾಡ್ಕೋಬೋದು. ಆ ಥರ ಲಾಕ್ಸ್ ಮಾಡೋವಂಥ ಫ್ಯಾಕ್ಟ್ರಿ ಇದು. ಲೈಕ್ ಇವಾಗ ನಾವಿಲ್ಲಿ BIS ಸರ್ಟಿಫಿಕೇಶನ್ ಮಾಡಿಸ್ಬೋದು ಪ್ರಾಡಕ್ಟಿಗೆ. ಸೊ ನೀವು ಐ ಥಿಂಕ್ ಇಲ್ಲಿ ತಗೋತಿದ್ದಾಗ ಇದು BIS ಬೇಡ ಅಂತ ಹೇಳಿದ್ರಲ್ಲ? ಅಲ್ಲ, ಆ ಥರ ಹೇಳಿಲ್ಲ ನಾನು. ಹೇಳಿಲ್ಲ BIS ಬಗ್ಗೆ. ಜನರಲಿ ಅವ್ರ ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ಸ್ ಇರುತ್ತಲ್ವಾ, ಪ್ರೋಟೋಕಾಲ್ ಫಾಲೋ. ಅದೇ ಅದು ಪ್ರಾಡಕ್ಟ್ ಆರಿಜಿನ್ ಆಫ್ ಪ್ರಾಡಕ್ಟ್ ಈ ಥರ ಒಂದು ಸರ್ಟಿಫಿಕೇಟ್ಸ್ ಏನು ಆ ಥರ ಬೇಕು ನಿಮಗೆ? ಅಷ್ಟೇ. ನೋಡಿ ಸ್ನೇಹಿತರೆ, ನಾನು ಬಂದಿದ್ದೀನಿ ಇವಾಗ ಥರ್ಡ್ ಫ್ಲೋರು. ಆ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಪ್ಯಾಕೇಜಿಂಗ್ ಎಲ್ಲ ಇರೋದು ಥರ್ಡ್ ಫ್ಲೋರಲ್ಲಿದೆ. ಸೊ ನಮ್ಮ ಕ್ಲೈಂಟಿನ ಪ್ರಾಡಕ್ಟ್ಸು ನನ್ನ ಮುಂದೆ ಇಲ್ಲಿ ನಿಂತಿದೆ, ಸರಿನಾ? ಈ ಪ್ರಾಡಕ್ಟ್ಸ್ ಆಲ್ರೆಡಿ ರೆಡಿ ಆಗಿದೆ. ಇದು ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಿರೋದು 2ನೇ ಸರಿ, ಸೆಕೆಂಡ್ ಫ್ಯಾಕ್ಟ್ರಿ ವಿಸಿಟು. ಮೊದಲನೇದು ನಾನು ಇವ್ರ ಜೊತೆ ನೆಗೋಷಿಯೇಟ್ ಅಗ್ರಿಮೆಂಟ್ ಟರ್ಮ್ಸ್ ಇರ್ಬೋದು, ಪ್ರಾಡಕ್ಟ್ ಡಿಸ್ಕಷನ್ಸ್ ಯಾವ ಥರ ನಮಗೆ ಬೇಕು, ಕಸ್ಟಮೈಸೇಷನ್ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೆ. 2ನೇದು ಇವಾಗ ನಾನು ಬಂದು ಫೈನಲೈಸ್ ಮಾಡ್ತಾಯಿದ್ದೀನಿ. ಏನೇನು ಅಗ್ರಿಮೆಂಟ್ ಟರ್ಮ್ಸ್ ನೀವು ಮಾತಾಡಿದ್ರಿ, ಏನೇನು ಅಗ್ರಿಮೆಂಟ್ ಟರ್ಮ್ಸ್ ಸೈನ್ ಮಾಡಿದ್ವಿ, PI ಏನೇನಿದೆ, ಆಮೇಲೆ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಇನ್ನೂ ಅವ್ರಿಗೆ ಮಿಕ್ಕಿದ್ದು ಕೊಡಬೇಕು, ಯಾವ ಥರ ನೀವು ಆಫ್ಟರ್ವರ್ಡ್ಸ್ ಹೆಲ್ಪ್ ಏನೇನು ಕೊಡ್ತೀರಾ, ಮತ್ತು ಪ್ರಾಡಕ್ಟ್ಸ್ ಯಾವ ಥರ ಪ್ಯಾಕೇಜ್ ಆಗಿದೆ, ಏನಾರು ಡಿಫೆಕ್ಟ್ ಏನಾರೋ ಇದೆಯಾ, ಅದ್ರ ಜೊತೆಗೆ ಇಲ್ಲಿಂದ ಶಿಪ್ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಸೊ ಇದೊಂದು ಪ್ರೋಸೆಸ್ನ ಮಾಡ್ತಾಯಿದ್ದೀವಿ. ಸೊ ಇದನ್ನು ನಾವು ಇವಾಗ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೀವಿ. ಸೊ ಇದನ್ನೆಲ್ಲ ಓಕೆ ಅಂದರೆ ಇವರು ಇದನ್ನು ತಗೊಂಡು ಲಾಜಿಸ್ಟಿಕ್ಸ್ ಅವ್ರು ಬರ್ತಾರೆ, ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಪೋರ್ಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಥರ ಬನ್ನಿ, ಇವರು ಪ್ಯಾಕೇಜಿಂಗ್ ಆಲ್ರೆಡಿ ಮಾಡಿಬಿಟ್ಟು ರೆಡಿ ಇದೆ. ಸೊ ಯಾವ ಥರ ಇದೆ ಏನಿದೆ ಅಂತ ನಾವು ಚೆಕ್ ಮಾಡೋಣ. ಯಾಕಂದರೆ ಒಂದು ಸರಿ ಏನೇನಾಗುತ್ತೆ ಅಂದರೆ ಇಲ್ಲಿ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರರ್ಸು ತಪ್ಪು ಈ ಥರ ಹೇಳೋದು, ಬಟ್ ಆಗುತ್ತೆ ಆ ಥರ. ಏನಂದರೆ ಪ್ಯಾಕೇಜಿಂಗ್ ಒಂದು ಮಾಡಿರ್ತಾರೆ ಮೆಟೀರಿಯಲು, ಆಮೇಲೆ ಅಲ್ಲಿಗೆ ಬಂದುಬಿಟ್ಟು ಬೇರೆ ಮೆಟೀರಿಯಲ್ ಇರುತ್ತೆ. ಆ ಥರ ಎಷ್ಟೊಂದು ನಂಗೆ ಬಂದಿರೋ ಕ್ಲೈಂಟ್ಸ್ ಆಮೇಲೆ ಬಂದಿರೋರು ಅವ್ರು ಆ ಥರ ಎಷ್ಟೊಂದು ಜನನೂ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾರ್ಮಲಿ ಈ ಥರ ಇನ್ಸ್ಪೆಕ್ಷನ್ ಮಾಡೋದು ಇಟ್ಸ್ ವೆರಿ ವೆರಿ ನೆಸೆಸರಿ, ಸರಿನಾ? ಇಲ್ಲ ಅಂದರೆ 1 ಲಕ್ಷ ಲಾಸ್ ಆಗೋದು ಬದಲು 10 ಲಕ್ಷ ಲಾಸ್ ಆಗಿಬಿಡುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ.
ಸೊ ಇದರಲ್ಲಿ 30 ಇದೆ ಒಂದು ಬಾಕ್ಸಲ್ಲಿ, ಇನ್ನೊಂದು ಬಾಕ್ಸಲ್ಲಿ ಬರೀ 20 ಇದೆ. ಸೊ 650 ಪ್ರಾಡಕ್ಟ್ಸ್ನ ಇವರು ಆರ್ಡರ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಎಲ್ಲ ಆಗಿದೆ. ಇದು ಡೈರೆಕ್ಷನ್ ಲೆಫ್ಟ್ ಸೈಡ್ ಔಟ್ ಸೈಡ್ ಅಂತೆ, ಇಲ್ಲೆಲ್ಲ ಮೆನ್ಷನ್ನು ಮಾಡಿದ್ದಾರೆ ಎಲ್ಲಿಂದ ಓಪನ್ ಮಾಡಬೇಕು ಅಂತ. ನಾನು ಆ ಪ್ಯಾಕೇಜಿಂಗ್ ಏನು ಡ್ಯಾಮೇಜ್ ಆಗ್ದಂಗೆ ಇದನ್ನು ಓಪನ್ ಮಾಡಿಬಿಟ್ಟು ನೋಡೋದೆ. ಇದೆಲ್ಲ ಅವರು ಕಸ್ಟಮೈಸ್ ಮಾಡಿ. ಸೊ ಇಲ್ಲಿ ನಾರ್ಮಲಿ ಇಲ್ಲಿ ಎಷ್ಟು ಪಿನ್ಸ್ ಇದೆ ಏನಿದೆ ಇದೆಲ್ಲ ಡೀಟೇಲ್ಸ್ ಎಲ್ಲ ನೋಡ್ತಾ ಇದ್ದೀನಿ ನಾನು. ಸೊ ನೋಡ್ಬಿಟ್ಟು ಇದನ್ನು ನೋಡ್ಬಿಟ್ಟು ಆಮೇಲೆ ನಮ್ಮ ಇಲ್ಲಿ ಲೋಕಲ್ ಲಾಜಿಸ್ಟಿಕ್ ಪಾರ್ಟ್ನರ್ ಏನಿದ್ದಾರೆ ಅವ್ರನ್ನ ಕರೆದ್ಬಿಟ್ಟು ಇದನ್ನು ಡೈರೆಕ್ಟ್ ಪೋರ್ಟಿಗೆ ಶಿಫ್ಟ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇವರು ಫ್ಯಾಕ್ಟ್ರಿ ಎಲ್ಲ ಪ್ಯಾಕೇಜಿಂಗ್ ಯೂನಿಟ್ ಯಾವ ಥರ ಇದೆ. ಸೊ ಇವರೆಲ್ಲ ಪ್ಯಾಕೇಜಿಂಗ್ ಮಾಡ್ತಾ ಇದ್ದಾರೆ. ದೊಡ್ಡ ಫ್ಯಾಕ್ಟ್ರಿ ಒಂದಿದು. ಸೊ ನನ್ನ ಎಲ್ಲ ಏನೇನು ಮಾತಾಡಬೇಕಾಗಿತ್ತು ಎಲ್ಲ ಮಾತಾಡಿ. ಸೊ ಅದನ್ನೆಲ್ಲ ವೀಡಿಯೋದಲ್ಲಿ ನೋಡೋಕ್ಕೆ ತೋರ್ಸೋದಕ್ಕಾಗೋದಿಲ್ಲ, ಯಾಕಂದರೆ ಸ್ವಲ್ಪ ಪ್ರೈವಸೀಸ್ ಇರುತ್ತೆ ಕಸ್ಟಮರ್ಸ್ದು ಮತ್ತು ಇವ್ರದ್ದು ಅಷ್ಟೇ. ರೆಸ್ಪೆಕ್ಟ್ಸ್, ತುಂಬ ರೆಸ್ಪೆಕ್ಟ್. ಲೇಡೀಸ್ ಕೆಲಸ ಮಾಡ್ತಾ ಇದ್ದಾರಲ್ಲ, ಎಷ್ಟು ಶಬ್ದ ಇದೆ ಗೊತ್ತಾ ಒಳಗೆ. ಅಬ್ಬಾ ಕಿವಿಗೇನು ಹಾಕ್ಕೊಂಡೇ ಇಲ್ಲ. ಬಟ್ ಫ್ಯಾಕ್ಟ್ರಿಯಲ್ಲಿ ಲೇಡೀಸ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ, ಸಲ್ಯೂಟ್. ನಮ್ಮ ದಿನ ಅವ್ರು ಬಂದಿಲ್ಲ ಫ್ರೈಟ್ ಫಾರ್ವರ್ಡ್ರು, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಮೇಲೆ 3rd ಫ್ಲೋರಿಂದ ಅವ್ರು ಕೆಳಗೆ ಇಳಿಸ್ಕೊ ಬರಬೇಕು. ಸೊ ಅದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬನ್ನಿ ಸ್ನೇಹಿತರೆ, ಆ್ಯಕ್ಚುಲಿ ನಾವಿಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡೋಣ, ಊಟದ ಟೈಮ್ ಆಯ್ತಲ್ಲ, ಇವರು ಬನ್ನಿ ಕ್ಯಾಂಟೀನಲ್ಲಿ ಊಟ ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಯಾವತ್ತೂ ನಾನು ಫ್ಯಾಕ್ಟ್ರಿಯಲ್ಲಿ ಊಟ ತಿಂದಿರಲಿಲ್ಲ ಈ ಥರ ಕ್ಯಾಂಟೀನ್. ನಾರ್ಮಲಿ ಇವರು ತರಿಸ್ಕೊಡ್ತಾರೆ, ಅವ್ರು ತರಿಸ್ಕೊಡ್ಲ ಅಂತ ಹೇಳಿದ್ರು. ಬೇಡ, ಕ್ಯಾಂಟೀನ್ ಇದ್ದರೆ ಕ್ಯಾಂಟೀನಲ್ಲಿ ಟ್ರೈ ಮಾಡೋಣ ಅಂತ. ಸೊ ಸ್ನೇಹಿತರೆ, ಇವಾಗ ನಾನು ಬಂದಿದ್ದೀನಿ ಇಲ್ಲಿನ ಒಂದು ಲೇಬರ್ ಫ್ಯಾಕ್ಟ್ರಿ ಅವರ ಕ್ಯಾಂಟೀನ್ ಒಳಗೆ. ಪರ್ಮಿಷನ್ ತೊಗೊಳ್ಳಿ ನೀವು ಶೂಟ್ ಮಾಡ್ಬೋದಾ ಅಂತ ನೋಡಿ. ಚಿಂಗ್ಸಾಯ್. ಸೊ ನೋಡಿ 3 ಇದಿದೆ. ಒಂದು ಫಿಶ್ ಇದೆ, ಇದಿದೆ ಮತ್ತು ಇದಿದೆ. ಬಟ್ ಫಿಶ್ ನಾನು ತಿನ್ನಲ್ಲ. ಆ್ಯಂಡ್ ಇದರಲ್ಲಿ ಪೋರ್ಕ್ ಇದೆ, ಸೊ ಅದನ್ನು ತಿನ್ನಲ್ಲ. ಬರೀ ಇದೊಂದು ತಿಂತೀನಿ ನಾನು, ಇದು ಮತ್ತು ರೈಸ್ ಸಾಕು ನಂಗೆ. ನಿಜ ಛಂಗ್ ಈ ಪಾಮ ಜೊತೆ.你里面不热吗？里面不热吗？还可以啊。ಓ. ಸೊ ಸ್ನೇಹಿತರೆ, ನಾನು ಎತ್ಕೊಂಡು ಇಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಜನ ಇವತ್ತು ಸಖತ್ ಜನ ಬರ್ತಾರೆ, ಯಾಕಂದರೆ ಇವಾಗ ಊಟ ಟೈಮ್ ಆಗ್ತಾ ಇದಲ್ಲ. ಸ್ವಲ್ಪ ಜನ ಇದ್ದರು, ಜಾಸ್ತಿ ಜನ ಬರ್ತಾರೆ. ಇಲ್ಲಿ ಒಳಗೆ ಬಂತೀನಿ ಅಂದರು ಅವರು. AC ಎಲ್ಲ ಇದೆ, ಸೊ ಅದಕ್ಕೆ ಬಂದ್ವಿ. ಬನ್ನಿ ಟೇಸ್ಟ್ ಮಾಡೋಣ. ಇದನ್ನೆಲ್ಲ ತಿಂದಿದ್ದೀನಿ ನಾನು, ಬಟ್ ನಿಮಗೆ ಗೊತ್ತಿರಲ್ಲ ಅನ್ಸುತ್ತೆ ಇದು. ಸ್ವರ್ಗ. ಹೆಂಗೆ ತಿಂತೀಯ ಆ ಸೈಡ್ ಚೈನೀಸ್ ಊಟ ಅಂದರೆ? ನಾರ್ಮಲಿ ಚೈನೀಸ್ ಊಟದಲ್ಲಿ ನಾನ್ ವೆಜ್ ಇರುತ್ತೆ, ಚಿಕನ್ನ ಏನಾದ್ರು ತಿಂತೀನಿ. ಬಟ್ ಇಲ್ಲಿ ಇರಲಿಲ್ಲ. ಎನಿವೇಸ್ ಏನಿದೆ ಅದು ಅಡ್ಜಸ್ಟ್ ಮಾಡಿ. ಚೆನ್ನಾಗಿದೆ. ಸೊ ಸ್ನೇಹಿತರೆ, ಇವಾಗ ತಾನೇ ಊಟ ಆಯಿತು. ಊಟ ಮುಗಿದ ತಕ್ಷಣ ನೋಡಿ ಇವಾಗ ನಮ್ಮದು ವ್ಯಾನ್ ಬಂದಿದೆ. ಸೊ ಇದು ವ್ಯಾನ್ನ ನಾವು ಬುಕ್ ಮಾಡಿದ್ದೀವಿ. ಇದನ್ನು ತಗೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಒಂದು ವೇರ್ ಹೌಸ್ ಹತ್ರ ಡ್ರಾಪ್ ಮಾಡುತ್ತೆ. ಸೊ ಆ ವೇರ್ ಹೌಸಿಂದ ಇದನ್ನು ತಗೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಪೋರ್ಟಿಂದ ಥ್ರೂ ಇದು ಕೊರಿಯರ್ ಆಗುತ್ತೆ ನೋಡಿ. ಹೋಯ್ತು ಸ್ನೇಹಿತರೆ, ಬರ್ತಾ ಇದೆ ಇವಾಗ. ಬ್ಯಾಂಗ್ಳೂರಲ್ಲಿ ಸಿಗೋಣ ಅಂದರೆ ನಾನು ಸಿಗಲ್ಲ, ಬ್ಯಾಂಗ್ಳೂರಲ್ಲಿ ಅವ್ರು ತಗೋತಾರೆ ಪ್ರಾಡಕ್ಟ್. ಏಯ್ ಆರಾಮಾಗಿ ತಗೊಂಡೋಗು ಶಿಷ್ಯ. ಜೂಯಿ ಆನ್ಶಾಂಗ್ ಹಾಯ್ಸು, ಜೂಯಿ ಆನ್ಶಾಂಗ್. ಥ್ಯಾಂಕ್ ಯು. ಬಾಯ್. ಸೊ ಇವರು ಗಾಂಗ್ಡೋಂಗ್ ಲ್ಯಾಂಗ್ವೇಜ್ ಗುರು ಗೋಯಿಂಗ್ ಅಂತ ಮಾತಾಡ್ತಾರೆ. ದೇವ್ರಿಗೆ ಗೊತ್ತು. ಹೋಯ್ತು. ಓಕೆ ಸ್ನೇಹಿತರೆ, ಸೊ ಮುಗೀತು ಫ್ಯಾಕ್ಟ್ರಿ ವಿಸಿಟ್, ಇನ್ಸ್ಪೆಕ್ಷನ್ ಎಲ್ಲ ಮುಗೀತು. ಸೊ ಅವ್ರ ಪ್ರಾಡಕ್ಟ್ಸ್ ಎತ್ಕೊಂಡ್ರು ಹೋಗ್ಬಿಟ್ರು. ಸೊ ಅಲ್ಲಿಗೆ ರೀಚ್ ಆಗುತ್ತೆ, 3-4 ಅವರ್ಸಲ್ಲಿ ರೀಚ್ ಆಗುತ್ತೆ. ನಾನು ಹೋಗ್ತಾ ಇದ್ದೀನಿ ಇವಾಗ ಶೆಂಝನ್ನಿಗೆ ಇಲ್ಲಿಂದ ಟ್ಯಾಕ್ಸಿ ತೊಗೊಂಡು. ಸೊ ಶೆಂಝನ್ ಹತ್ರ ಬಿಡುತ್ತಿಲ್ಲಿ. ಸೊ ಶೆಂಝನ್ನಿಗೆ ಹೋದರೆ 1 ಗಂಟೆ ಜರ್ನಿ ಇಲ್ಲಿಂದ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ.